22-4-2025 ಶನಿವಾರ ಪಾವಗಡ ಪಟ್ಟಣದ ಅಬ್ಬಂಡೆಯಲ್ಲಿ ನೆಲೆಸಿರುವ ಕಾಳಿಕಾದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ನೂರಾರು ಭಕ್ತರು ಶನಿವಾರ ಬೆಳಗಿನಿಂದಲೇ ರಾತ್ರಿವರೆಗೂ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರೇಶ್ ಸ್ವಾಮಿಯವರು ದೇವಸ್ಥಾನದ ಹಿರಿಮೆ ಗರಿಮೆ ಮತ್ತು ದೇವಸ್ಥಾನದ ಇತಿಹಾಸ ಬಗ್ಗೆ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಭಕ್ತ ಮಹಾಶಯರುಗಳೆಲ್ಲ ಪ್ರಥಮವಾಗಿ ವಂದನೆಗಳು. ಇಂದು ಚೈತ್ರ ಶುದ್ಧ ಪೌರ್ಣಮಿ ಅಂದರೆ ಚಿತ್ರಾ ಪೌರ್ಣಿಮೆ ಅಂತ ವಿಶೇಷ ಕಾರ್ಯಕ್ರಮ. ಅಮ್ಮನವರಿಗೆ ಬೆಳಗ್ಗೆ ದುರ್ಗಾ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಗಾಯತ್ರಿ ಹೋಮ, ಚಂಡಿ ಹೋಮ ಇವೆಲ್ಲ ಮುಗಿಸ್ಕೊಂಡು ನಾವು ಬ್ರಹ್ಮುಹೂರ್ತದಲ್ಲಿ ಮಧ್ಯಾಹ್ನದಿಂದ ರಥೋತ್ಸವ ಅಲಂಕಾರ, ದೇವಿಗೆ ಅಲಂಕಾರ, ಅಭಿಷೇಕ, ಅರ್ಚನೆ, ಕುಂಕುಮಾರ್ಚನೆ ಎಲ್ಲವನ್ನು ಮುಗಿಸ್ಕೊಂಡು ಇವತ್ತು ಚಿತ್ರಾ ಪೂರ್ಣಿಮೆ ಪ್ರಯುಕ್ತ ಉಯ್ಯಾಲೋತ್ಸವ, ಪ್ರಾಕಾರೋತ್ಸವವನ್ನು ಮಾಡಿ ಮುಗಿಸ್ತಾ ಇದ್ದೀವಿ. ನಮಸ್ತೆ. ಓಕೆ, ಅಲ್ಲ ಇಲ್ಲಿ ಎಷ್ಟನೇ ವರ್ಷದ್ದು ಈಗ ಜಾತ್ರಾ? ಇದು 29ನೇ ವರ್ಷದ ಜಾತ್ರಾ ಮಹೋತ್ಸವ. ಓಕೆ, ಇಲ್ಲಿ ಎಮ್ಮ ಬಂದು ನೆಲೆಸಲಿಕ್ಕೆ ಕಾರಣ ಏನು, ಹಿನ್ನೆಲೆ ಏನು ಅಂತ? ಬರೋಕೆ ನಾನು ಇನ್ನೂ ಹುಟ್ಟೋಕೆ ಮುಂಚೆನೆ 1982ರಲ್ಲಿ ನಸಲಕೋಟೆಗೆ ಹೋಗಿದ್ರೆ ನಮ್ಮಮ್ಮವರು ಅಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರಿ ಮೇಲೆ ಆವಾಹನೆಯಾಗಿ, ಇಷ್ಟು ದೂರ ಯಾಕೆ ಬರ್ತೀಯ ಬಾಲಿ, ನಿನ್ನ ಹೊಟ್ಟೆಯಲ್ಲಿ ನನ್ನ ಶಿಷ್ಯ ಬೆಳಿತಾನೆ, ಅವ್ನಿಗೆ ವಶ ಆಗ್ತಾನೆ ಹೋಗು ಅಂತ ಹೇಳಿ ಕಳಿಸಿದ್ರು. ಆಮೇಲೆ 1985 ಕಾರ್ತಿಕ್ ಶುಕ್ರವಾರ ನಾನು ಹುಟ್ಟಿದೆ. ಆವಾಗ ನನಗೆ 1991ರಲ್ಲಿ ಕಾರ್ತಿಕ್ ಪೌರ್ಣಮಿ ದಿನ ಕಾಡಲ್ಲಿ ಆಕೆ ನಿಜರೂಪ ತೋರಿಸಿ ಆಕೆ ಮುಖಪದ್ಮ ನನಗೆ ಒಂದು ಬೇವಿನ ಮರದ ಕೆಳಗಡೆ ಸಿಕ್ತು. ಅದನ್ನೇ ನಾವು ಪಕ್ಕದ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಇಟ್ಟಿರೋದು. ಆವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಇಷ್ಟು ದಿನ ಚಿಕ್ಕದಾಗಿ ಮಾಡ್ಕೊತ ಬರ್ತಾ ಇದ್ವಿ. ಇವಾಗ ಸ್ವಲ್ಪ ಅದ್ದೂರಿಯಾಗಿ ಮಾಡೋಕ್ಕೆ ಮಾಡ್ತಾ ಇದ್ವಿ. ಓಕೆ, ಯಾವ ರೀತಿಯಾದಂಥ ಪೂಜೆಗಳು ಯಾವ್ಯಾವಾಗ ಮಾಡ್ತೀರಂತ? ಪ್ರತಿ ಶುಕ್ರವಾರ ಮಂಗಳವಾರ ಪೂಜೆ ಇರುತ್ತೆ, ತ್ರಿಕಾಲ ಪೂಜೆ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ಪೂಜೆ ಇರುತ್ತೆ. ಎಲ್ಲೆಲ್ಲಿಂದ ಬರ್ತಾರೆ ಗುರುಜಿ ಭಕ್ತರು? ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಉತ್ತರ ಪ್ರದೇಶದಿಂದ ಬರ್ತಾರೆ. ಅವರು ಪರ್ಮನೆಂಟ್ ಭಕ್ತಾದಿಗಳು ಪ್ರತಿ ವರ್ಷ ಬರ್ತಾರೆ. ಓಕೆ, ಈಗ ದೇವಿ ಉಪಾಸಕರು, ನೀವು ಭಕ್ತರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಂತ? ಸರ್ವೇ ಜನ ಸನ್ಮಂಗಳಾನಿ ಭವಂತು ಅಂತೀನಿ ನಾನು ಒಂದೇ ಮಾತಲ್ಲಿ. ಏನಂದರೆ ಎಲ್ಲರಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ಕೊಟ್ಟು ಯಾರ ಮನಸ್ಸಿನಲ್ಲಿ ವೈಷಮ್ಯಗಳಿರಬಾರ್ದು ಅಲ್ರಾ, ಅದೆಲ್ಲ ಬಿಟ್ಟುಬಿಟ್ಟು ಎಲ್ಲ ದೇವಿ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಓಕೆ. ಭಕ್ತರು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ನೀವು ಸಹ ಒಮ್ಮೆ ಪಾವಗಡ ಪಟ್ಟಣದ ಅಬ್ಬಂಡೆಯಲ್ಲಿ ನೆಲೆಸಿರುವ ಕಾಳಿಕಾದೇವಿ ದೇವಸ್ಥಾನಕ್ಕೆ ಭೇಟಿ ಮಾಡಿ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು. ಪಾವಗಡದೊಳಗಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.